if we have even traveled a little bit in Karnataka or India and seen Christians in our country, ನಾವು ಸ್ವಲ್ಪವಷ್ಟು ಪ್ರಯಾಣ ಮಾಡಿ ಈ ಕರ್ನಾಟಕ ಹಾಗೂ ಭಾರತ ದೇಶದಲ್ಲಿ ನಾವು ಕ್ರೈಸ್ತರನ್ನ ನೋಡಿದರೆ, one of the things that will make you sad is to see the low standard of holiness among Christians. ಒಂದು ವಿಷಯವನ್ನು ನೋಡ್ತೀವಿ, ಅವರ ಜೀವಿತದಲ್ಲಿ ಇರುವಂಥ ತಳಮಟ್ಟದ ಆ ಕ್ರೈಸ್ತಿಯ ಒಂದು ಪರಿಶುದ್ಧತೆಯನ್ನು. And just like you would be very unhappy if you saw your children always sick, God is also very unhappy when he sees his children sick. ಹಾಗೆ ನೀವು ನಿಮ್ಮ ಮಕ್ಕಳು ಬಹಳ ಅನಾರೋಗ್ಯರಾಗಿರೋದನ್ನ ನೋಡಿ ದುಃಖ ಪಡ್ತಿರೋ ಹಾಗೆ ದೇವರಿಗೂ ನಮ್ಮನ್ನು ನೋಡಿ ದುಃಖವಾಗುತ್ತೆ. Supposing you got 6 children and all of them are, or 5 of them are constantly sick. ನಿಮಗೆ 6 ಜನ ಮಕ್ಕಳಿದ್ದು ಅದರಲ್ಲಿ 5 ಜನ ಯಾವಾಗಲೂ ಅನಾರೋಗ್ಯರಾಗಿದ್ದರೆ, frequently sick, ಕ್ರಮೇಣವಾಗಿ ಯಾವಾಗಲೂ, every year, ಪ್ರತಿ ವರ್ಷ, you won't be very happy. ನಿಮಗೆ ಅದರಿಂದ ಸಂತೋಷ ಇರೋದಿಲ್ಲ. And if you see most of them, 5 out of 6 of them failing in school every year, that's going to make you more unhappy. ಆದ್ರೆ ಹಾಗೇನೆ ನೀವು ಆ 6ರಲ್ಲಿ 5 ಜನ ಮಕ್ಕಳು ಶಾಲೆಯಲ್ಲಿ ಹೆಚ್ಚು ಫೇಲ್ ಆಗ್ತಾ ಇದ್ರೆ, ಅನುತ್ತೀರ್ಣರಾಗ್ತಾ ಇದ್ರೆ ಕೂಡ ನಿಮಗೆ ಬಹಳ ದುಃಖ ಆಗುತ್ತೆ. Many of you are fathers and mothers. ಬಹಳಷ್ಟು ಜನ ಇಲ್ಲಿ ತಂದೆ ತಾಯಂದಿರಿದ್ದೀರಾ. How would you feel even if one of your children is frequently sick and always failing in school? ನಿಮಗೆ ಹೇಗೆ ಅನಿಸುತ್ತೆ, ನಿಮ್ಮ ಒಬ್ಬ ಮಗು ಯಾವಾಗಲೂ ಅನಾರೋಗ್ಯರಾಗಿದ್ದರೆ ಅಥವಾ ಶಾಲೆಯಲ್ಲಿ ಕ್ರಮೇಣ ಫೇಲ್ ಆಗ್ತಾ ಇದ್ರೆ? When God looks at his children, ದೇವರು ತನ್ನ ಮಕ್ಕಳನ್ನ ನೋಡುವಾಗ he finds most of them spiritually sick. ಅವರು ನೋಡ್ತಾರೆ ತನ್ನ ಹೆಚ್ಚಿನ ಅಂಶ ಮಕ್ಕಳು ಬಹಳ ಅನಾರೋಗ್ಯರಾಗಿರೋದನ್ನ. Physical sickness does not disturb God so much because many people draw closer to him when they are physically sick. ಶಾರೀರಿಕ ಅನಾರೋಗ್ಯ ದೇವರಿಗೆ ಅಷ್ಟು ಚಿಂತೆ ಪಡಿಸೋದಿಲ್ಲ, ಯಾಕೆಂದ್ರೆ ಅದು ಹೆಚ್ಚು ದೇವರ ಕಡೆಗೆ ಒಯ್ಯುತ್ತೆ ಅವ್ರನ್ನ. There are many believers who don't seek God, who begin to seek him when they are physically sick. ಬಹಳಷ್ಟು ವಿಶ್ವಾಸಿಗಳು ಯಾರು ಹೆಚ್ಚಾಗಿ ದೇವರನ್ನ ಹುಡುಕೋದಿಲ್ವೋ ಅವರು ಅನಾರೋಗ್ಯರಾಗಿದ್ರೆ ಹೆಚ್ಚಾಗಿ ಹುಡುಕ್ತಾರೆ. Financial problems is also not a serious thing for God because many people seek God when they have financial problems. ಆರ್ಥಿಕ ಸಮಸ್ಯೆ ಕೂಡ ಅಷ್ಟು ದೊಡ್ಡ ಚಿಂತೆಯ ವಿಷಯವಲ್ಲ ದೇವರಿಗೆ, ಯಾಕೆಂದ್ರೆ ಹೆಚ್ಚು ಆರ್ಥಿಕ ಸಮಸ್ಯೆ ಇದ್ರೆ ಅವರು ದೇವರನ್ನ ಹುಡುಕ್ತಾರೆ. All of us know that we turn more to God when we are sick and we have financial problems. ನಮಗೆಲ್ಲರಿಗೂ ಗೊತ್ತಿದೆ, ನಮಗೆ ಹೆಚ್ಚು ಆರ್ಥಿಕ ಸಮಸ್ಯೆ ಇದ್ರೆ ನಾವು ದೇವರನ್ನ ಹುಡುಕ್ತೀವಿ ಅಂತ. I've seen many believers who sought God when they were poor. When they became rich, they went away from God. ನಾನು ಹೆಚ್ಚು ವಿಶ್ವಾಸಿಗಳನ್ನು ನೋಡಿದ್ದೀನಿ, ಯಾವಾಗ ಬಡವರಾಗಿರ್ತಾರೆ ಅವರು ದೇವ್ರನ್ನ ಹುಡುಕ್ತಾರೆ, ಶ್ರೀಮಂತರಾದಾಗ ದೇವ್ರನ್ನ ಬಿಟ್ಟು ಹೋಗ್ತಾರೆ. I've seen healthy believers go away from God, sick believers turn to God. ನಾನು ನೋಡಿದ್ದೀನಿ ಅನಾರೋಗ್ಯ ವಿಶ್ವಾಸಿಗಳು ದೇವರ ಕಡೆಗೆ ತಿರುಗಿಕೊಳ್ಳೋದು, ಆರೋಗ್ಯ ವಿಶ್ವಾಸಿಗಳು ದೇವರಿಂದ ದೂರ ಹೋಗುವಂಥದ್ದು. So sickness and money problems are not serious. ಈ ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆ ಬಹಳ ಗಂಭೀರವಾದದ್ದಲ್ಲ. Sometimes God allows it to make people turn to him. ಕೆಲವು ಸಲ ದೇವರು ಇದನ್ನು ಅನುಮತಿಸ್ತಾರೆ ತನ್ನ ಕಡೆಗೆ ತಿರುಕೊಳ್ಳಿ ಅಂತ. So I'm not going to tell you that God is going to make all of you healthy and wealthy because that may not be good for you sometimes. ನಾನು ಯೋಚಿಸೋದಿಲ್ಲ ದೇವರು ನಿಮ್ಮನ್ನ ಬಹಳ ಶ್ರೀಮಂತರಾಗಿ ಮತ್ತು ಆರೋಗ್ಯವಾಗಿ ಮಾಡ್ತಾರೆ ಅಂತ. But I'll tell you what the Bible says, that God wants every one of you to be holy. ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛಿಸ್ತೀನಿ, ದೇವರು ಪ್ರತಿಯೊಬ್ಬರು ಪರಿಶುದ್ಧರಾಗಿರೋದನ್ನ ಬಯಸ್ತಾರೆ. And that you can be if you want to. ನೀವು ಬಯಸಿದ್ರೆ ಮಾತ್ರ ಅದು ಅಸಾಧ್ಯ ಅಂತ ಹೇಳ್ತೀನಿ. If you are not more holy today, let me tell you the reason. You yourself don't want to be more holy. ನೀವು ಇಂದು ಹೆಚ್ಚು ಪರಿಶುದ್ಧರಾಗಿಲ್ಲ ಅಂದರೆ ಅದಕ್ಕೆ ಮುಖ್ಯ ಕಾರಣ ನೀವು ಅದನ್ನು ಬಯಸಿಲ್ಲ ಅಂತ. That is like saying in a school, in a spiritual school, God's school, you can go study as far as you want to study. ಅದು ಹೇಗೆ ಅಂದರೆ ಒಂದು ಆತ್ಮಿಕ ಒಂದು ಶಾಲೆಯಲ್ಲಿ, ದೇವರ ಶಾಲೆಯಲ್ಲಿ ನಾವು ಎಷ್ಟು ಓದಲಿಕ್ಕೆ ಬಯಸ್ತೀವೋ ಅಷ್ಟು ಮೇಲೆ ಹೋಗ್ತೀವಿ ಅನ್ನೋದು. If you want to study only up to second standard and stop, that's up to you. ನೀವು 2ನೇ ತರಗತಿ ಮಾತ್ರ ಓದಿ ಅಲ್ಲೇ ನಿಲ್ಲಿಸಬೇಕು ಅಂದ್ರೆ ಅದು ನಿಮಗೆ ಸಂಬಂಧಪಟ್ಟಿದೆ. You want to get a master's degree and PhD, you can get that also. ಮಾಸ್ಟರ್ಸ್ ಡಿಗ್ರಿ ಅಥವಾ ಡಾಕ್ಟರೇಟ್ ಪಡೀಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಅದನ್ನ ಕೂಡ ಪಡಿಬಹುದು. It all depends on you. ಅದೆಲ್ಲ ನಿಮ್ಮನ್ನೇ ಅವಲಂಬಿಸಿದೆ. It depends on me.
ಅದು ನನ್ನ ಮೇಲೆ ಅವಲಂಬಿಸಿದೆ. I can't help you and you can't help me. ನಾನು ನಿಮಗೆ ಸಹಾಯ ಮಾಡ್ಲಿಕ್ಕಾಗಿಲ್ಲ, ನೀವು ನನಗೆ ಸಹಾಯ God ಮಾಡ್ಲಿಕ್ಕಾಗಲ್ಲ. sees how much we desire. ದೇವರು ನಾವು ಎಷ್ಟು ಕಾತರಿಸ್ತೀವಿ ಅದನ್ನು ನೋಡಿದಾಗ, Just like there is a law in the Bible, according to your faith be it unto you. ಒಂದು ನಿಯಮ ಇದೆ ದೇವರ ವಾಕ್ಯದಲ್ಲಿ, ನಿಮ್ಮ ನಂಬಿಕೆಗೆ ಆಧಾರದ ಮೇಲೆ ನಿಮಗೆ ನಡೆಯುತ್ತೆ ಅಂತ. We can say also according to your desire be it unto you. ನಾವು ಹಾಗೆ ಇನ್ನೊಂದು ಸಂಗತಿನ ಹೇಳ್ಬೋದು, ನಿಮ್ಮ ಆಶೆಗೆ ತಕ್ಕಂತೆ ಅದು ನಡೆಯುತ್ತೆ ಅಂತ. Because that's the meaning of what Jesus said, if anyone thirst let him come to me and drink. ಅದರ ಅರ್ಥ ಯೇಸು ಹೇಳಿದ್ದು, ಯಾರಿಗೆ ಬಾಯಾರಿಕೆ ಇದೆ ಅವರು ನನ್ನ ಹತ್ರ ಬಂದು ಪಡ್ಕೊಳ್ಳಿ ಅಂತ. That means how much will you drink? ಅದರ ಅರ್ಥ ಏನಂದ್ರೆ, ಎಷ್ಟು ನೀವು ಕುಡಿತೀರಾ? You'll drink as much as you are thirsty. ನೀವು ಎಷ್ಟು ದಾಹದಿಂದ ಇದ್ದೀರಾ ಅಷ್ಟು ಮಾತ್ರ ಕುಡಿಯೋಕೆ ಸಾಧ್ಯ ನಿಮಗೆ. You know, sometimes we are thirsty and one sip of water is enough. ಒಂದೊಂದು ಸಲ ನಾವು ಸ್ವಲ್ಪ ದಾಹ ಇರುತ್ತೆ, ನಾವು ಒಂದು ಗುಟುಕು ಕುಡಿದ್ರೆ ಸಾಕು. Sometimes we are so thirsty that even 2 glasses is not enough of water. ಒಂದೊಂದು ಸಲ ಹೆಚ್ಚು ದಾಹ ಇರುತ್ತೆ, ನಾವು 2 ಗ್ಲಾಸ್ ಕುಡಿದ್ರೂ ಕೂಡ ಸಾಕಾಗೋದಿಲ್ಲ. So there are degrees of thirst for water. ಅದು ಒಂದೊಂದು ಮಟ್ಟ ಇರುತ್ತೆ ದಾಹಕ್ಕೂ ಕೂಡ. In the same way there are degrees of thirst for holiness. ಹಾಗೆ ಪರಿಶುದ್ಧಕ್ಕೂ ಕೂಡ ಪ್ರತ್ಯೇಕ ಮಟ್ಟಗಳಿದೆ. We can perfect holiness. ನಾವು ಆ ಪರಿಶುದ್ಧತೆಯಲ್ಲಿ ಪರಿಪೂರ್ಣರಿಗೂ ಕೂಡ if we want to. ಅದನ್ನು ನಾವು ಬಯಸಿದರೆ. But from beginning till end in the school of holiness there is a law. ಈ ಒಂದು ಆತ್ಮಿಕ ಶಾಲೆಯಲ್ಲಿ ಒಂದು ನಿಯಮ ಇದೆ, ಪ್ರಾರಂಭದಿಂದ ಕೊನೆಯವರೆಗೆ. We can call this the school of holiness. ಈ ಶಾಲೆಯನ್ನು ನಾವು ಒಂದು ಪರಿಶುದ್ಧತೆಯ ಶಾಲೆ ಅಂತ ಕರಿಬಹುದು. You enter the school in the kindergarten class when you are forgiven of all your sins. ಒಂದು ಕಿಂಡರ್ ಗಾರ್ಡನ್ ಮಟ್ಟದಲ್ಲಿ ನೀವು ಈ ಶಾಲೆಗೆ ಸೇರ್ಕೊಂಡ್ಬಿಟ್ಟು ನೀವು ಆ ಪಾಪ ಪರಿಹಾರವನ್ನು ಪಡ್ಕೊಳ್ಬಹುದು. And you can go as high as you want to. ಹಾಗೆ ನೀವು ನಿಮ್ಮ ಬಯಕೆಗೆ ತಕ್ಕಂತೆ ನೀವು ಮೇಲೆ ಹೋಗಬಹುದು. We parents are so eager that our children should join school and get a good education quickly. ನಾವು ತಂದೆ ತಾಯಿಗಳಾದ ನಾವು, ನಮಗೆ ಬಯಕೆ ಇದೆ ನಮ್ಮ ಮಕ್ಕಳು ಹೆಚ್ಚೆಚ್ಚು ಓದಿ ಡಿಗ್ರಿಯನ್ನು ಪಡ್ಕೊಳ್ಬೇಕು ಅಂತ. And we are very happy when our children study more and more and more. ನಮಗೆ ಬಹಳ ಸಂತೋಷ ಆಗುತ್ತೆ ನಮ್ಮ ಮಕ್ಕಳು ಹೆಚ್ಚೆಚ್ಚು ಓದಿದಾಗೆ. God also puts us into the school of holiness when our sins are forgiven. ದೇವರು ಕೂಡ ನಮ್ಮ ಪಾಪ ಪರಿಹಾರದ ನಂತರ ಈ ಪರಿಶುದ್ಧತೆಯ ಶಾಲೆಯಲ್ಲಿ ಹಾಕ್ತಾರೆ. But he finds that some people drop out in first standard or second standard. ಆದರೆ ಅವರು ನೋಡ್ತಾರೆ, ಕೆಲವು ಮಕ್ಕಳು ಮೊದಲನೇ 2ನೇ ತರಗತಿಯಲ್ಲಿ ಕಳೆದು ಹೋಗೋದನ್ನ ನೋಡ್ತಾರೆ. And if you want to know how God feels about that, ನಿಮಗೆ ಅದು ದೇವರಿಗೆ ಹೇಗೆ ಅನಿಸುತ್ತೆ ಅಂತ ನೋಡಬೇಕು ಅಂದ್ರೆ, how would you feel if your son dropped out of school at second standard? ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮ ಮಕ್ಕಳು 2ನೇ ತರಗತಿಯಿಂದ ಹೊರಬಿದ್ರೆ? Supposing your son was never able to do a simple thing like addition. ನಿಮ್ಮ ಮಗು ಒಂದು ಕೂಡುವ ಲೆಕ್ಕ ಕೂಡ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಿಮಗೆ ಹೇಗೆ ಅನಿಸುತ್ತೆ? struggling even simple addition of some numbers he can't do. ಬಹಳ ಸಾಧಾರಣ ಕೂಡುವ ಲೆಕ್ಕ ಕೂಡ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ರೆ ಆತ. I'm sure you'll feel very sad. ನನಗೆ ನಿರ್ದಿಷ್ಟವಾಗಿ ಅನಿಸುತ್ತೆ, ನಿಮಗೆ ಬಹಳ ಕಷ್ಟ ಅನಿಸುತ್ತೆ. You won't get angry with him because poor child is struggling and he can't learn. ನೀವು ಆ ಮಗು ಕಷ್ಟಪಡೋದನ್ನ ನೋಡಿ ನಿಮಗೆ ಕೋಪ ಬರೋದಿಲ್ಲ, ಆದರೆ ದುಃಖ ಆಗುತ್ತೆ. You'll feel very sad. ನಿಮಗೆ ಬಹಳ ದುಃಖ ಆಗುತ್ತೆ. I want to tell you, God's not angry, but he's very sad with a lot of his children. ನಾನು ಹೇಳಲಿಕ್ಕೆ ಬಯಸ್ತೀನಿ, ದೇವರಿಗೆ ಕೋಪ ಬರೋದಿಲ್ಲ, ಆದರೆ ದುಃಖ ಆಗುತ್ತೆ. Now I want to tell you about a simple law which is very very important if you want to progress in the school. ಈ ಶಾಲೆಯಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಮುನ್ನುಗ್ಲಿಕ್ಕೆ ನಾನು ಒಂದು ಸಾಧಾರಣವಾದ ಒಂದು ನಿಯಮವನ್ನು ತಿಳಿಸಲಿಕ್ಕೆ ಬಯಸ್ತೇನೆ. That is found in 2 Corinthians chapter 7. ಅದು 2ನೇ ಕೊರಿಂಥ 7ನೇ ಅಧ್ಯಾಯದಲ್ಲಿದೆ. 2 Corinthians chapter 7. 2ನೇ ಕೊರಿಂಥ 7ನೇ ಅಧ್ಯಾಯ ನೋಡೋಣ. Here it tells us that we have some wonderful promises God has given us. ಇಲ್ಲಿ ಹೇಳುತ್ತೆ ನಾವು ದೇವರಲ್ಲಿ ಇರುವಂತ ಬಹಳ ಅದ್ಭುತವಾದ ವಾಗ್ದಾನಗಳ ಬಗ್ಗೆ. The promise, for example, in chapter 6 verse 18, I will be a father to you and you shall be sons and daughters to me, says the Lord Almighty. 6ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು, ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮ್ಮ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಅಂತ. When you have such a promise, ನೀವು ಅಂತ ಒಂದು ವಾಗ್ದಾನವನ್ನು ಇರುವಾಗ, God will be your father,
God will be your father. ದೇವರು ನಮ್ಮ ತಂದೆಯಾಗಿರ್ತಾರೆ. And you will be a son or a daughter. ನೀವು ಕುಮಾರ ಅಥವಾ ಕುಮಾರಿಯಾಗಿರ್ತೀರ. What should you do? ನಾವು ಏನು ಮಾಡಬೇಕು ಅದಕ್ಕೆ? In the next verse it tells us what we should do. ನಾವು ಏನು ಮಾಡಬೇಕು ಅನ್ನೋದನ್ನ ಮುಂದಿನ ವಚನದಲ್ಲಿ ತಿಳಿಸುತ್ತೆ. If you have such a wonderful promise, ನೀವು ಅಂತ ಒಂದು ಅದ್ಭುತವಾದ ವಾಗ್ದಾನ ಇರುವಾಗ, here is what you should do. Here is what you should do. ಇಲ್ಲಿ ನಿಮಗೆ ತಿಳಿಸಿದೆ ಏನು ಮಾಡಬೇಕು. Let us cleanse ourselves from all defilement of flesh and spirit, perfecting holiness in the fear of God. ನಾವು ಶಾರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಅಂತ. That's like saying let us get a PhD in holiness. ಇದು ಹೇಗೆ ಅಂದ್ರೆ ಒಂದು ಈ ಪರಿಶುದ್ಧತೆಯಲ್ಲಿ PhD ಅನ್ನು ಪಡ್ಕೊಳ್ಳುವ ಅಂತ ಹೇಳೋದು. Not just a master's degree but a doctorate in holiness. ಒಂದು ಮಾಸ್ಟರ್ ಡಿಗ್ರಿ ಮಾತ್ರ ಪಡ್ಕೊಳ್ಳೋದಲ್ಲ, ಒಂದು ಡಾಕ್ಟರೇಟ್ ಡಿಗ್ರಿ ಪಡ್ಕೊಳ್ಳೋದು. That means you don't finish at second standard, you don't finish at 10th standard. ಅದರ ಅರ್ಥ ಏನಂದ್ರೆ ನೀವು 2ನೇ ತರಗತಿ ಆಗಲಿ 10ನೇ ತರಗತಿಯಲ್ಲೇ ನಿಲ್ಲಿಸಬಹುದು. You don't even finish after PUC, you go to degree. ನೀವು PUC ಕಲ್ಲಿ ಕೂಡ ನಿಲ್ಲಿಸೋದಿಲ್ಲ, ಡಿಗ್ರಿ ಕೂಡ even master's degree. ಮಾಸ್ಟರ್ಸ್ ಡಿಗ್ರಿನಲ್ಲಿ ಕೂಡ ನಿಲ್ಲಿಸೋಲ್ಲ. You go to perfection. ನೀವು ಆ ಪೂರ್ಣತೆಗೆ ನಡೀತೀರಾ. Holiness is like a mountain. ಈ ಪರಿಶುದ್ಧತ್ವ ಅನ್ನೋದು ಒಂದು ಶಿಖರದ ಹಾಗೆ. Here he's saying let us go right to the top, not stop after climbing 100 feet or something like that. ನಾವು 100 ಅಡಿ ಹತ್ತಿ ನಿಲ್ಲಿಸೋದಲ್ಲ, ಅದರ ತುದಿಗೆ ಹೋಗಬೇಕು. And I'll tell you something. ನಾನು ಸ್ವಲ್ಪ I have seen believers for 47 years as a believer myself. ನಾನು ವಿಶ್ವಾಸಿಯಾಗಿ 47 ವರ್ಷಗಳ ಕಾಲ ನಾನು ನೋಡಿದ್ದೀನಿ ವಿಶ್ವಾಸಿಗಳನ್ನ. And I have found that very few believers are interested in climbing this mountain. ಬಹಳಷ್ಟು ಕೆಲವೇ ವಿಶ್ವಾಸಿಗಳು ಈ ಶಿಖರವನ್ನು ಹತ್ತಲಿಕ್ಕೆ ಆಸೆ ಇರುವಂತರಾಗಿದ್ದಾರೆ. Very few people are interested in what it says here, perfecting holiness. ಇಲ್ಲಿ ಹೇಳೋ ತರ ಈ ಪವಿತ್ರದ ಸಿದ್ಧಿಗೆ ಹೋಗುವಂತದನ್ನ ಬಹಳ ಕೇವಲ ಕಡಿಮೆ ಜನ ಬಯಸ್ತಾರೆ. They believe in chapter 6 verse 18. ಅವರು 6ನೇ ಅಧ್ಯಾಯ 18ನೇ ವಚನವನ್ನ ನಂಬ್ತಾರೆ. I want God to be my father, I want to be a son and daughter. ಹೌದು, ನನಗೆ ದೇವರು ನನ್ನ ತಂದೆಯಾಗಿರಬೇಕು ಅಂತ, ನಾನು ದೇವರಿಗೆ ಮಗನಾಗಿರಬೇಕು, ಮಗಳಾಗಿರಬೇಕು. The next verse says if you've got this promise then you got a perfect holiness. ಇಲ್ಲಿ ಈ ವಾಗ್ದಾನ ಇದೆ, ನೀವು ಪವಿತ್ರತ್ವದ ಸಿದ್ಧಿಗೆ ಬರಬೇಕು ಅಂತ. You got to be perfect holiness, it says. ಇಲ್ಲಿ ಹೇಳುತ್ತೆ ಪವಿತ್ರಾತ್ಮವನ್ನು ಸಿದ್ಧಿಗೆ ನಮ್ಮಲ್ಲಿ ತಂದುಕೊಳ್ಬೇಕು ಅಂತ. And how do we perfect holiness? ಹೇಗೆ ನಾವು ಇದನ್ನ ಸಿದ್ಧಿಗೆ ಪಡ್ಕೊಳ್ಳೋದು? Here is the secret. ಇಲ್ಲಿ ಒಂದು ರಹಸ್ಯ ಇದೆ. In the fear of God. ಭಯದಲ್ಲಿ ಅಂತ ಹೇಳುತ್ತೆ, ದೇವರ ಭಯದಲ್ಲಿ ಅಂತ ಹೇಳುತ್ತೆ. That is how we perfect holiness. ಹಾಗೆ ನಾವು ಈ ಪವಿತ್ರತ್ವವನ್ನು ಸಿದ್ಧಿಗೆ ಪಡ್ಕೊಳ್ತೀವಿ. If we don't have the fear of God, ನಮಗೆ ದೇವರ ಭಯವಿಲ್ಲ ಅಂದ್ರೆ then we cannot perfect holiness. ನಮಗೆ ಈ ಪವಿತ್ರತ್ವದ ಸಿದ್ಧಿಗೆ ಪಡ್ಕೊಳ್ಳಿಕ್ಕೆ ಆಗಲ್ಲ. And that is the reason why many people do not progress in holiness. ಅದೇ ಒಂದು ಕಾರಣದಿಂದ ಈ ಪವಿತ್ರತ್ವದಲ್ಲಿ ವಿಶ್ವಾಸಿಗಳ ಮುಂದೆ ಬರೋದಿಲ್ಲ. Right from the kindergarten class, ಕಿಂಡರ್ಗಾರ್ಟನ್ ಮಟ್ಟದಿಂದ we have to learn the fear of God. ನಾವು ಆ ದೇವರ ಭಯವನ್ನ ಕಲಿಯಬೇಕಾಗಿದೆ. And all the way, the more you fear God, the more you become holy. ಹೆಚ್ಚೆಚ್ಚು ನಾವು ದೇವರಿಗೆ ಭಯಪಟ್ಟರೆ ನಾವು ಹೆಚ್ಚು ಆ ಪರಿಶುದ್ಧತ್ವವನ್ನು ಪಡ್ಕೊಳ್ತೇವೆ. So we can say like this. ನಾವು ಹೀಗೆ ಹೇಳ್ಬೋದು, according to your fear of God, you'll be holy. ನಾವು ನಮ್ಮ ಆ ದೇವರ ಭಯದ ಈ ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿದೆ ಅಷ್ಟು ಪವಿತ್ರತ್ವದಲ್ಲಿ ಬೆಳ್ತೀವಿ. If your holiness level is very low today, it's because you fear God also only that much. ನಿಮ್ಮ ಪವಿತ್ರದ ಮಟ್ಟ ಯಾಕೆ ಕಡಿಮೆ ಇದೆ ಅಂದ್ರೆ ದೇವರ ಭಯದ ಮಟ್ಟ ಕೂಡ ಕಡಿಮೆ ಇದೆ ಅಂತ ಅರ್ಥ. That's a very serious thing. ಅದು ಬಹಳ ಗಂಭೀರವಾದ ವಿಷಯ.